ಎಲ್ಲರಿಗೂ ನಮಸ್ಕಾರ. ಇವತ್ತು ಹೀರೆಕಾಯಿ ಉಪ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಹೀರೆಕಾಯಿ, ಇದು ಹೀರೆಕಾಯಿ ಪಲ್ಯಕ್ಕೆ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಈರುಳ್ಳಿ ಮತ್ತು ಬೇಳೆ, ತೊಗರಿಬೇಳೆ ತೊಳೆದಿಟ್ಕೊಂಡಿರೋದು, ಬೆಳ್ಳುಳ್ಳಿ ಮತ್ತು ಬೇಯಕ್ಕೆ ಹಾಕೋಕ್ಕೆ ಸಾಂಬಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಮೆಣಸು, ಜೀರಿಗೆ. ಬನ್ನಿ ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಬೆಂದು ಮುಕ್ಕಾಲು ಭಾಗ ಬೆಂದರೆ ಸಾಕು. ಆವಾಗ ಹೀರೆಕಾಯಿ ಹಾಕೋಬೋದು. ನೋಡಿ, ಇದು ಮುಕ್ಕಾಲು ಬೆಂದಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿ ಹಾಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕಿರೋಣ. ಆಮೇಲೆ ರುಚಿ ನೋಡಿಕೊಂಡು ಹಾಕೋಬೋದು, ಪಲ್ಯಕ್ಕಾಗಲಿ ಸಾಂಬಾರಿಗಾಗಲಿ. ಈಗ ನೋಡಿ, ಇದರಲ್ಲೇ ಸ್ವಲ್ಪ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಸಾಂಬಾರಿಗೆ ರುಬ್ಬೋದಿಕ್ಕೆ. ಇದಕ್ಕೇನೆ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ, ಅದನ್ನು ಬೇಯಕ್ಕೆ ಹಾಕೋಣ. ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ, ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಖಾರಕ್ಕೆ ರುಬ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಬೇಯಿಸಿರೋದು, ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ ಮತ್ತು ಮೆಣಸು ಫಸ್ಟ್ ಇದನ್ನು ರುಬ್ಕೊಂಡ್ಬಿಡೋಣ. ಆಮೇಲೆ ಕಾಳು ಹಾಕೊಂಡು ರುಬ್ಕೊಳ್ಳೋಣ. ಈಗ ತರತರಗೆ ರುಬ್ಬಿದೆ, ಫುಲ್ ಪುಡಿ ಆಗಿಲ್ಲ. ಇದಕ್ಕೆ ಬೇಯಿಸಿಟ್ಕೊಳ್ಳುವಂಥ ಕಾಳು, ನುಣ್ಣಗೆ ಪೇಸ್ಟ್ ಮಾಡ್ತೀನಿ. ನೋಡಿ, ನುಣ್ಣಗೆ ಪೇಸ್ಟ್ ಆಗಿದೆ. ಪೇಸ್ಟ್ ಆಗಿದೆ. ಇದು ಇಟ್ಕೊಳ್ಳೋಣ. ಕುದೀತಾ ಇದೆ, ಬೆಂದಿದೆ. ತೋರಿಸ್ಕೊ, ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಬಸ್ಕೋಬೇಕು, ನೀಟಾಗಿ ಬಸ್ಕೋಬೇಕು. ಸ್ವಲ್ಪ ಆರಲಿ ಪಲ್ಯ ಮಾಡೋದಕ್ಕೆ. ಈ ಸೋಸಿರೋ ನೀರಿಗೆನೆ ಈಗ ಖಾರ ಹಾಕೊಂಡ್ಬಿಡೋಣ. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅಂದರೆ ಮೊದಲೇ ತರಕಾರಿ ಬೇಯಿಸುವಾಗ ಹಾಕಿದ್ವಲ್ಲ, ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ. ಹೀಗೆ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಮೇನ್ಲಿ ಕುದಿಸ್ಬಾರ್ದು ಅಷ್ಟು. ಇನ್ನೇನು ಕುದಿ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆವಾಗಲೇ ಇದಕ್ಕೆ ಟೇಸ್ಟ್ ಸಿಗೋದು. ಇದು ನಮ್ಮ ಅಮ್ಮನ ರೆಸಿಪಿ. ಈಗ
ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಕೊಂಡು ಇದಾಗಿದೆ. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಹುರ್ಕೊಂಡು ಇಮಿಡಿಯೇಟು ತರಕಾರಿ. ಚೆನ್ನಾಗಿ ಹುರಿಬೇಕು. ಈಗ ಈ ಟೈಮ್ ಅದೇ ಉಪ್ಪು ನೋಡ್ಕೊಂಡು ಎಷ್ಟಿದೆ ಬೇಕಂದ್ರೆ ಹಾಕೋಬೇಕು. ಸ್ವಲ್ಪ ಲೈಟಾಗಿ ಇದು ಆಯಿತು. ಸಾಂಬಾರು ಕೂಡ ರೆಡಿಯಾಗಿದೆ. ಆಫ್ ಮಾಡಿ. ಸಾಂಬಾರು ನೋಡಿ ಇನ್ನೇನು ಕುದಿ ಬರ್ತಿದೆ, ಅಷ್ಟರಲ್ಲಿ ಆಫ್ ಮಾಡ್ಬೋಣ. ಇದು ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ, ಸಾಂಬಾರು ರೆಡಿ ಆಯಿತು, ಪಲ್ಯ ಕೂಡ ರೆಡಿ ಆಯಿತು. ಹಸಿಮೆಣ್ಸಿನ್ಕಾಯಿ ಖಾರದಲ್ಲಿ ಖಾರ ತೆಗೆದಿಟ್ಕೊಳ್ಳೋಕ್ಕಿಂತ ಈ ಥರ ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡ್ರೆ 2 days ತಿನ್ಬೋದು ಆರಾಮಾಗಿ. ಇದು ನನ್ನ ಫೇವ್ರೆಟ್ ರೆಸಿಪಿ. ಮುದ್ದೆ ಜೊತೆಗೆ ತುಂಬ